ಶೋಭಾ ಬಂದ್ಲು, MLA ಆದ್ಲು, ಕೆರೆ ಒಳಾಕ್ಬಿಟ್ಲು, ಹೋಯ್ಬಿಟ್ಲು. ಕಾಂಗ್ರೆಸ್ ಇಂದ ಹೆಣ್ಮಕ್ಳಿಗೆ ತುಂಬ ಸಹಾಯ ಆಗ್ತಿದೆ. ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ರಾಜೀವ್ಗೌಡರು ಮತ್ತು ಬೆಂಗಳೂರು ಹತ್ರ ಉದ್ಧಾರ ಮಾಡ್ಕೋಸ್ಕರ ಸದಾನಂದ ಗೌಡರು ಏನು ಮಾಡಿದ್ರು 10 ವರ್ಷ. ಮೋದಿ ಅಂದರೆ ಬೇಜಾರಾಗ್ಬಿಟ್ಟಿದೆ. ನೆಕ್ಸ್ಟು ರಾಹುಲ್ ಗಾಂಧಿ ಬರಬೇಕು. ನಮಗೆ ಕಾಂಗ್ರೆಸ್ಸು ನಮಗೆ ಪ್ರಧಾನಿಯಾಗಿ 10 ವರ್ಷದಿಂದ ಅವ್ರು ಆಳಿದ್ರು. ಯಾರು ಪ್ರಧಾನಿ? ನರೇಂದ್ರ ಮೋದಿ. ಈಗ ಹೊಸ ಸರ್ಕಾರ ಬರಬೇಕು. ನಾವು ಹುಡುಗನಿಂದ ಬರೀ ಕಾಂಗ್ರೆಸ್ಸಲ್ಲೇ ಬಂದಿರೋದು. ನಾವು ಇಂದಿರಾ ಗಾಂಧಿ ಇದ್ದಾಗ ಬಂದಿರೋದು. ಸ್ವಾತಂತ್ರ್ಯ ಬಂದಾಗ ಮಹಾತ್ಮ ಗಾಂಧೀಜಿ ಗೊತ್ತಾಯ್ತಾ ಭಾಳ ಹೋರಾಟ ಮಾಡತ್ತಾರೆ. ಗೊತ್ತಾಯ್ತಾ? ತಿನ್ನ ಪದಾರ್ಥಕ್ಕೆ GST ಹಾಕಿಕೊಟ್ಟ. GST ಹಾಕಿಕೊಟ್ಟ. ಆ ಪ್ರಶ್ನೆ ಹೇಳಿ. ಪ್ರತಿಯೊಂದಕ್ಕೂ GST. ಬಡವ್ರ ಬಗ್ಗರು ಎಲ್ಲಿ ಹೋಗ್ಬೇಕು? ಹೇಳಿ. ಹೇಳಿ, ಮಾತಾಡಿ. ಸರ್ಕಾರ ಬರಬೇಕು. ಕಾಂಗ್ರೆಸ್ ಸರ್ಕಾರ ಬರಲೇಬೇಕು. ಗೊತ್ತಾಯ್ತಾ? ಶೋಭಾ ಬಂದ್ಲು, MLA ಆದ್ಲು, ಕೆರೆ ಒಳಾಕ್ಬಿಟ್ಲು, ಹೋಯ್ಬಿಟ್ಲು. ನಾನು ಏಕವಚನದಾಗೆ ಬೈಯೋದು. ಇವತ್ತಿಗೂ ಅಷ್ಟೇ. ಇದ್ರೆ ಇವರು ಎದ್ರು ಮುಂದೂರು ಸತ್ರ ಸಾಯ್ಬೋದು, ಇದ್ರೆ ಇರ್ಬೋದು. ತೀರ್ಮಾನ ನಾನು. ಗೊತ್ತಾಯ್ತಾ? ಹೇಳೋರು ಕೇಳು. ಕೆರೆ ಯಾಕೆ ಓಡಾಕ್ಬೇಕಾಗಿತ್ತು? ಯಾಕೆ ಕಟ್ಟಬಾರ್ದಾಗಿತ್ತು? ಇವತ್ತು ಆ ಕೆರೆ ಒಳಗೆ ಇದ್ದಿದ್ರೆ ಈ ಸರ್ವಂಡು ಸುತ್ತಮುತ್ತ ಹಳ್ಳಿಗೆಲ್ಲ ನೀರು ಬರೋದಲ್ಲ ಬೋರಲ್ಲೇ. ದೊಡ್ಡಬಿದ್ರೆ ಕೆರೆ ಗೆದಿತದೆ. ಬೇಡ, ಅವಳು ಹೋಗ್ತಾ ಇರಲಿ. ಗೋ ಬ್ಯಾಕ್. ನಮ್ಮ ಸಪೋರ್ಟು ಈ ಕ್ಷೇತ್ರದಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಆಗಿ ಬಂದಿರೋರು ರಾಜೀವ್ ಗೌಡರು. ಅವ್ರಿಗೆ ನಮ್ಮ ಸಪೋರ್ಟು. ನಾವೆಲ್ಲ ಈ ಕ್ಷೇತ್ರದಲ್ಲಿ ST ಸೋಮಶೇಖರ್ ಗೌಡ್ರು ಫ್ಯಾನ್ಸು. ನಾವು ಅವರಿಂದನೇ ಇರ್ತೀವಿ. ನಮ್ಮ ಸಪೋರ್ಟ್ ಕಾಂಗ್ರೆಸ್ಗೆ. ಈಗ ರಾಜೀವ್ ಗೌಡ್ರಿಗೆ ಯಾಕೆ ವೋಟ್ ಹಾಕಬೇಕು? ರಾಜೀವ್ ಗೌಡ್ರಿಗೆ ಯಾಕೆ ವೋಟ್ ಆಗಬೇಕು? ಅವರ ಹಿನ್ನೆಲೆ ಚೆನ್ನಾಗಿದೆ, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ರಾಜಕೀಯವಾಗಿ ಚೆನ್ನಾಗಿದೆ ಅಂತ ನಾವು ಎಲ್ಲ ತಿಳ್ಕೊಂಡಿದ್ದೀವಿ. ಅದರಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀವಿ. ಅದು ಇಲ್ದಿರ ಕಾಂಗ್ರೆಸ್ಸಿಂದ ಹೆಣ್ಮಕ್ಳಿಗೆ ತುಂಬ ಸಹಾಯ ಆಗ್ತಿದೆ. ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಹೆಣ್ಮಕ್ಳೆಲ್ಲ ಸೇರಿಕೊಂಡು ಡಿಸೈಡ್ ಮಾಡ್ಕೊಂಡು ಕಾಂಗ್ರೆಸ್ಸಿಗೆ ವೋಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಬಾರಿ ಯಶವಂತಪುರದಿಂದ ಎಷ್ಟು ಲೀಡ್ ಬರುತ್ತೆ? ST ಸೋಮಶೇಖರ್ ಕಡೆ ಲೀಡು ಅಂತ ಕೇಳಿದ್ರೆ ನಾವು ಯಾವಾಗಲೂ ಲೀಡ್ಗಾಗಿನೇ ಇಷ್ಟು ಸತತ ಹೋರಾಟ ಮಾಡೋದು. 1 ಲಕ್ಷ ಲೀಡ್ ಇರಬೇಕು ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು. ಈ ಬಾರಿ ದೇಶಕ್ಕೋಸ್ಕರ ರಾಹುಲ್ ಗಾಂಧಿ ಬೇಕೇ ಬೇಕು. ದೇಶ ಉದ್ಧಾರ ಮಾಡೋಕ್ಕಂದ್ರೆ ರಾಹುಲ್ ಗಾಂಧಿ ಬರಲೇಬೇಕು, ಕಾಂಗ್ರೆಸ್ ಬರಲೇಬೇಕು. ಎಲ್ಲರೂ ದೇಶಕ್ಕೋಸ್ಕರ ಮೋದಿ ಅಂದರೆ ಅವರು ಅದಾನಿ ಅಂಬಾನಿ ಅವ್ರಿಗೆ ಮಾತ್ರ. ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಏನು ಮಾಡ್ತಾವ್ರೆ? ಮಿಡ್ಲ್ ಕ್ಲಾಸ್ ಪೀಪಲ್ ಉದ್ಧಾರ ಮಾಡಿ. ದೊಡ್ಡವ್ರಿಗೆ ಉದ್ಧಾರ ಆಗೋದು 10 ನಿಮಿಷ. ಅವ್ರು ಏನು ಬೇಕಾದ್ರೆ ಮಾಡ್ಬೋದು. ಬಡವ್ರಿಗೆ ತುಂಬ ಕಷ್ಟ ಇದೆಲ್ಲ. ಶೋಭಾ ಅವ್ರಿಗೆ ತುಂಬ ಕಷ್ಟ. ಫೈಟು. ರಾಜೀವ್ ಗೌಡರು ಪ್ರೊಫೆಸರ್ ಎಜುಕೇಷನು. ರಾಜೀವ್ ಗೌಡ್ರಿಗೆ ಯಾಕೆ ವೋಟ್ ಹಾಕಬೇಕು? ರಾಜೀವ್ ಗೌಡರು ಮುಂದೆ ಪಿಕ್ಚರ್ಗೆ ಬೆಂಗಳೂರು ಹತ್ರ ಉದ್ಧಾರ ಮಾಡ್ಕೋಸ್ಕರ ಸದಾನಂದ ಗೌಡರು ಏನು ಮಾಡಿದ್ರು 10 ವರ್ಷ? ಒಂದು ತೋರಿಸಿ. ಒಂದು ಬಸ್ ಸ್ಟ್ಯಾಂಡ್ ಮಾಡಿದಾರಾ? ಒಂದು ವಾಟರ್ ಪ್ಲಾಂಟ್ ಹಾಕಿದಾರೆ ಇಲ್ಲನಾ? ಒಂದು ಬೋಲ್ಡು ತೋರಿಸಿ. ಸದಾನಂದ ಗೌಡ್ರದ್ದು ಎಲ್ಲಿದೆ ನೇಮ್? 10 ವರ್ಷ, 20 ವರ್ಷ, 25 ವರ್ಷ BJP ಏನು ಮಾಡಿದಾರೆ? ಒಂದು ತೋರಿಸಿ. ದಾಸರಿ ಕ್ಷೇತ್ರ ತೋರಿಸಿ ಸಾಕು. ನೀವು ಬೇರೆ ಊರಲ್ಲಿ ಬೇಡ. ಒಂದು ಬಸ್ ಸ್ಟ್ಯಾಂಡ್ಗೆ ಹೋಗಲಿ. ಒಂದು ಬಸ್ ಸ್ಟ್ಯಾಂಡ್ ಬೋಲ್ಡ್ ಇದೆಯಾ? ಒಂದು ಜನ ಓಡಾಡಿ ಕುತ್ಕೊಳಕ್ಕೆ ಜಾಗ ಇದೆಯಲ್ಲಣ್ಣ ನಿಮ್ಮ ಕಲ್ ಮೇಲೆ? MP ಆದಮೇಲೆ ಮಾಡಬೇಕು. ಅವ್ರದ್ದೇ ಆದ ಒಂದು ಫಂಡ್ ಇರ್ತದೆ. ಡೆಲ್ಲಿಯಿಂದ ಬರೋ ದುಡ್ಡಲ್ಲಿ ಎಲ್ಲಿ ಹೋಯ್ತದೆ? ನಮ್ಮನೆ ಕೊಡ್ತಾರೆ. ಕೊಡ್ಬೇಕು. ಪಬ್ಲಿಕ್ಕೋಸ್ಕರ ಮಾಡಬೇಕು. ಮಿಡ್ಲ್ ಕ್ಲಾಸ್ ಪೀಪಲ್ಗೆ. ಅದ್ರಲ್ಲಿ ದೇಶಕ್ಕೆ ಉದ್ಧಾರ ಅಲ್ಲ. ಪಬ್ಲಿಕ್ ಮಾಡೋದಿದ್ರೆ ದೇಶ ಉದ್ಧಾರ ಆಗೋದು. ಲೀಡಿಂಗ್ ನೆಕ್ ಟು ನೆಕ್ ಫೈಟ್ ಇದೆ. ಗೆದ್ರೆ 1 ಲಕ್ಷ, 1.5 ಲಕ್ಷ. 100% ಗೆಲ್ತಾರೆ. ಬೆಂಗಳೂರು ಉತ್ತರದಲ್ಲಿ ಯಾರು ಗೆಲ್ಲಬಹುದು? ನಮಗೆ ರಾಜೀವ್ ಗೌಡ ಗೆಲ್ಲಿಬೋದಂತ ನಮಗೆ ಒಂದು ಎನರ್ಜಿ ಇದೆ. ಶೋಭಕ್ಕನು ಎಲ್ಲ ಕಡೆನೂ ಗೋ ಬ್ಯಾಕ್ ಅಂತ ಕಳಿಸಿದ್ದಾರೆ. ಇಲ್ಲೂ ಗೋ ಬ್ಯಾಕ್ ಅಂತ ಇದ್ದಾರೆ.
ಆದರೆ ಅವರು ಇಲ್ಲಿ ಗೆಲ್ಲೋದು ಸಾಧ್ಯ ಇಲ್ಲ. ಯಾಕೆಂದರೆ ರಾಜೀವ್ ಗೌಡನ ಗೆಲ್ಲೋಕ್ಕೂ ಸಾಧ್ಯ. ಎಲ್ಲರೂ ಇವಾಗ ಜನಗಳೆಲ್ಲ ರಾಹುಲ್ ಗಾಂಧಿ ಅಂತ ಇದ್ದಾರೆ. ಮೋದಿ ಅಂತ ಎಲ್ಲ ಬೇಜಾರಾಗ್ಬಿಟ್ಟಿದೆ ಜನಕ್ಕೆಲ್ಲ. ಮೋದಿ ಬರೀಲಿ ಚಿತ್ರಾನ್ನ ತಿಂದು ಬೇಜಾರಾಗ್ಬಿಟ್ಟಿದೆ. ಅದೇ ಥರ ಮೋದಿ ಅಂದರೆ ಬೇಜಾರಾಗ್ಬಿಟ್ಟಿದೆ. ನೆಕ್ಸ್ಟು ರಾಹುಲ್ ಗಾಂಧಿ ಬರಬೇಕು. ರಾಹುಲ್ ಗಾಂಧಿನೇ ಬಂದರೆ ಆವಾಗ ರಾಜ್ಯ ಉದ್ಧಾರ ಆಗುತ್ತೆ, ದೇಶ ಉದ್ಧಾರ ಆಗುತ್ತೆ. ಎಲ್ಲರೂ ಮೋದಿ ಇದ್ರೇ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಬದಲಾವಣೆ ಬೇಕು. ರಾಹುಲ್ ಗಾಂಧಿ ಬಂದರೆ ಬದಲಾವಣೆ ಬರುತ್ತೆ. ರಾಹುಲ್ ಗಾಂಧಿನೇ ಬರೋದು, 100% ರಾಹುಲ್ ಗಾಂಧಿನೇ ಬರೋದು. ಈಗ ಮೋದಿ ಬಂದರೆ ದೇಶ ಸುಭದ್ರವಾಗಿರುತ್ತೆ ಅಂತಾರೆ ಎಲ್ಲರೂ ಅಂತಾರೆ. ಅದು ವೇಸ್ಟು. ಒಂದ್ಸಲ ಚೇಂಜ್ ಆಫು. ಇವಾಗ ಬದಲಾವಣೆ ಕೊಡಬೇಕು ಜನಗಳಲ್ಲಿ ಬದಲಾವಣೆ ಕೊಡ್ತಾರೆ. ಅದೊಂದು ನಮಗೂ ಗ್ಯಾರಂಟಿ ಇದೆ. ಈ ಸಲ ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗ್ತಾರೆ. ಅವರು ಅಜ್ಜಿ ತೀರೋದ್ರು, ಅವ್ರ ಅಪ್ಪ ತೀರೋದ್ರು ಪಾರ್ಟಿ ಬಗ್ಗೆನೇ, ಕಾಂಗ್ರೆಸ್ ಅಂದ್ಕೊಂಡು. ಈ ಸಲ ಜನಗಳೆಲ್ಲ ಇವ್ರ ಮೇಲೆ ವಿಶ್ವಾಸ ತೋರಿಸ್ತಾರೆ. ರಾಹುಲ್ ಗಾಂಧಿ ಈ ಸಲ ಪ್ರಧಾನಮಂತ್ರಿ ಆಗ್ತಾರೆ 100%. ರಾಜೀವ್ ಗೌಡ್ರು ಎಷ್ಟು ಲೀಡರ್ ಗೆಲ್ಬೋದು? ರಾಜೀವ್ ಗೌಡ ಒಂದು ಅನ್ನಂಗೆ ಏನಿಲ್ಲ, ಒಂದು 70ರಿಂದ ಒಂದು 80 ಲೀಡಿಂಗಲ್ಲಿ ಗೆಲ್ಬೋದು. ಯಾಕೆಂದರೆ ಇವಾಗ ಶೋಭಕ್ಕನ್ನು ಎಲ್ಲರೂ ಆ ಕಡೆ ಎಲ್ಲ ಗೋಬೇಕಂತ ಓಡಿಸ್ಬಿಟ್ಟವ್ರೆ. ಇಲ್ಲಿ ಬಂದವ್ರೆ. ಇಲ್ಲಿ ಯಾರಿಗೂ ಜನಕ್ಕೆ ಗೊತ್ತಿಲ್ಲ ಶೋಭಕ್ಕ ಯಾರು ಅಂತ ಗೊತ್ತಿಲ್ಲ. ರಾಜೀವ್ ಗೌಡ ಗೆಲ್ಲೋದ ಕಾರಣ ಏನಂದರೆ ರಾಹುಲ್ ಗಾಂಧಿಯಿಂದ ರಾಜೀವ್ ಗೌಡ ಗೆಲ್ಲೋಕ್ಕೂ ಸಾಧ್ಯತೆ ಇದೆ. 110% ರಾಜೀವ್ ಗೌಡ ಗೆಲ್ತಾರೆ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ 100%.